कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान्। शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। ಶ್ರೀ ಗುರುಭ್ಯೋ ನಮಃ. ದೂರದರ್ಶನದ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ದಿವಸ ಶ್ರೀ ಮಹಾಲಕ್ಷ್ಮೀ ದೇವಿಯ ಮಹಾಮಹಿಮೆಗಳನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಚಿಂತನೆ ವೇದಗಳಿಂದ ಪ್ರಾರಂಭ ಮಾಡಿ ಪುರಾಣಗಳಲ್ಲಿ ಆಗಿರಬಹುದು, ಹರಿದಾಸರ ಸಂಕೀರ್ತನೆಗಳಲ್ಲಿ ಆಗಿರಬಹುದು, ಲಕ್ಷ್ಮೀದೇವಿಯ ಸ್ವರೂಪ ಚಿಂತನೆ ಏನು ಅನ್ನುವಂಥದ್ದು. ಎರಡನೆಯದಾಗಿ ಲಕ್ಷ್ಮೀದೇವಿಯ ಅನೇಕ ರೂಪಗಳು, ಅವುಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಂತರದಲ್ಲಿ ಲಕ್ಷ್ಮೀದೇವಿಯ ವಿವಿಧ ರೀತಿಯ ಪೂಜಾ ಪದ್ಧತಿಗಳು, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಬಂದಂತಹ ವಿವಿಧ ಪೂಜಾ ಪದ್ಧತಿಗಳು. ನಂತರದಲ್ಲಿ ಲಕ್ಷ್ಮೀದೇವಿಯ ಅನೇಕ ಪ್ರಸಿದ್ಧ ಕ್ಷೇತ್ರಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನಂತರದಲ್ಲಿ ಲಕ್ಷ್ಮೀದೇವಿ ತಾನೇ ಸ್ವಯಂ ತಾನು ಎಲ್ಲೆಲ್ಲಿ ವಾಸ ಮಾಡ್ತಾಳೆ, ಎಲ್ಲೆಲ್ಲಿ ವಾಸ ಮಾಡುವುದಿಲ್ಲ, ಯಾರಲ್ಲಿ ಯಾವ ಗುಣಗಳಿದ್ದರೆ ಆ ಗುಣಗಳನ್ನು ಮೆಚ್ಚಿ ಲಕ್ಷ್ಮೀದೇವಿ ತಾನು ಒಲಿತಾಳೆ ಎಂಬುದನ್ನು ಮಹಾಭಾರತದಲ್ಲಿ ಬಂದಂತಹ ಅನೇಕ ವಿಷಯಗಳಾಗಿರಬಹುದು, ಅವುಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ದಾಸರು ಇಲ್ಲಿ ಅತ್ತಿತ್ತ ಅಗಲದೆ ಅಂತ ಲಕ್ಷ್ಮೀದೇವಿಯನ್ನು ಕರೀತಾರೆ. ಯಾಕೆ ಹೀಗೆ ಕರೆದ್ರು ಅತ್ತಿತ್ತ ಅಗಲದೆ ಅಂತ ಹೇಳಿ ಅಂದರೆ, ಒಂದು ಪ್ರಸಿದ್ಧವಾದ ವಿಚಾರ ಲಕ್ಷ್ಮೀದೇವಿಯ ಬಗ್ಗೆ ಏನೆಂದರೆ, ಅವಳು ಪರಮ ಚಂಚಲ ಸ್ವಭಾವವನ್ನು ಹೊಂದಿದಂಥವಳು. ಲಕ್ಷ್ಮೀದೇವಿ ಒಂದು ಕ್ಷಣ ಇಂಥಲ್ಲಿ ಇದ್ದಾಳೆ ಅಂದರೆ ಮತ್ತೆ ಮರುಕ್ಷಣದಲ್ಲಿ ಆ ಸ್ಥಳವನ್ನು ತ್ಯಾಗ ಮಾಡಿಬಿಡ್ತಾಳೆ. ಹಾಗಾದರೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳೋದಾದರೂ ಹೇಗೆ? ಇಷ್ಟು ಚಂಚಲ ಸ್ವಭಾವದವಳಾದಂತಹ ಲಕ್ಷ್ಮೀದೇವಿಯನ್ನು ಹೇಗೆ ಒಲಿಸಿಕೊಳ್ಳೋದು ಅಂತ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಘಟ್ಟ ಬರ್ತದೆ. ಅಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ. ಲಕ್ಷ್ಮೀದೇವಿ ಒಂದೆಡೆಗೆ ನಿಲ್ಲುವಂತೆ ಏನು ಯಾವ ಸ್ವಭಾವವನ್ನು ಹೊಂದಬೇಕು ವ್ಯಕ್ತಿ, ಹೇಗೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವುದು, ನಿರಂತರವಾಗಿ ಒಂದೇ ಕಡೆಗೆ ಅವಳು ನೆಲೆಸುವಂತೆ ಹೇಗೆ ಮಾಡಬೇಕು ಉಪಾಸನೆ ಅಂತ ಯುಧಿಷ್ಠರ ತಾನು ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ. ಇದೇ ವಿಚಾರ ಶಾಂತಿ ಪರ್ವದಲ್ಲೂ ಬರ್ತದೆ. ಅಲ್ಲಿ ಬಲಿಚಕ್ರವರ್ತಿಯ ಹತ್ತಿರ ಇರುವಂತಹ ಲಕ್ಷ್ಮೀದೇವಿ ಅವನನ್ನು ತ್ಯಜಿಸಿ ಮತ್ತೆ ಇಂದ್ರನ ಹತ್ತಿರ ಬರ್ತಾಳೆ. ಆವಾಗ ಇಂದ್ರದೇವರು ಸಾಕ್ಷಾತ್ ಲಕ್ಷ್ಮಿಯನ್ನೇ ಪ್ರಶ್ನೆ ಮಾಡ್ತಾರೆ, ತಾಯಿ ನೀನು ಮೊದಲು ನನ್ನ ಹತ್ತಿರನೇ ಇದ್ದಿ, ನಾನು ದೇವೇಂದ್ರನಾಗಿ ಮೆರೆದೆ, ನನ್ನನ್ನು ತ್ಯಜಿಸಿ ಮತ್ತೆ ಬಲಿಚಕ್ರವರ್ತಿ ಹತ್ತಿರ ಹೋಗ್ಬಿಟ್ಟೆ, ಈಗ ಮತ್ತೆ ಬಲಿಚಕ್ರವರ್ತಿಯನ್ನು ತ್ಯಜಿಸಿ ನನ್ನ ಹತ್ತಿರ ಬಂದೆ.
ಈ ನಿಲುವಿಗೆ ಏನು ಕಾರಣ? ನೀನು ಹೀಗೆ ತಕ್ಷಣದಲ್ಲಿಯೇ ಒಲಿದು ಬಿಡ್ತೀಯಾ, ತಕ್ಷಣದಲ್ಲಿಯೇ ಮಾಯವಾಗಿಬಿಡ್ತೀಯಾ? ಯಾಕೆ ಹೀಗೆ ನಿನ್ನ ಸ್ವಭಾವ? ಈ ಚಂಚಲ ಸ್ವಭಾವಕ್ಕೆ ಏನು ಕಾರಣ? ಹಾಗಾದರೆ ನಿನ್ನನ್ನು ನಿರಂತರವಾಗಿ ನಮ್ಮೊಟ್ಟಿಗೆ ಇಟ್ಕೋಬೇಕಾದ್ರೆ ನಾವು ಯಾವ ರೀತಿಯ ಉಪಾಸನೆಯನ್ನು ಮಾಡಬೇಕು ಅಂತ ಆ ಶಾಂತಿ ಪರ್ವದಲ್ಲಿಯೂ ಸಹ ಇಂದ್ರದೇವರು ಲಕ್ಷ್ಮೀದೇವಿಯನ್ನು ಪ್ರಶ್ನೆ ಮಾಡ್ತಾರೆ. ಈ ಅನುಶಾಸನ ಪರ್ವದಲ್ಲಿ ಬರುವಂಥ ಉತ್ತರಗಳು, ಅದೇ ಉತ್ತರಗಳೇ ನಮಗೆ ಶಾಂತಿ ಪರ್ವದಲ್ಲೂ ನೋಡಲಿಕ್ಕೆ ಸಿಗ್ತದೆ. ಭೀಷ್ಮಾಚಾರ್ಯರು ವರ್ಣನೆಯನ್ನು ಮಾಡ್ತಾರೆ. ಒಂದು ಬಾರಿ ನಾರಾಯಣನ ತೊಡೆಯ ಮೇಲೆ ಲಕ್ಷ್ಮೀದೇವಿ ತಾನು ಸನ್ನಿಹಿತಳಾಗಿ ಕುಳಿತಿರ್ತಾಳೆ. ರುಕ್ಮಿಣಿ ದೇವಿ ಬರ್ತಾಳೆ. ರುಕ್ಮಿಣಿ ದೇವಿ ಅಂದರೆ ಲಕ್ಷ್ಮೀದೇವಿಯದ್ದೇ ಒಂದು ಅವತಾರ, ರುಕ್ಮಿಣಿಯಾಗಿ ಹುಟ್ಟಿದ್ದು, ಅವತಾರ ಮಾಡಿದ್ದು. ರುಕ್ಮಿಣಿ ತಾನು ತನ್ನದೇ ಆದ ರೂಪಕ್ಕೆ, ಲಕ್ಷ್ಮೀದೇವಿಯ ರೂಪಕ್ಕೆ ಪ್ರಶ್ನೆ ಮಾಡ್ತಾಳೆ. ಜಗತ್ತಿನೊಳಗೆ ನಿನ್ನನ್ನು ಒಲಿಸಿಕೊಳ್ಳುವ ಪ್ರಯತ್ನದೊಳಗೆ ಯಾರೂ ಸಫಲರಾಗ್ತಾ ಇಲ್ಲ. ನೀನು ಒಂದೆಡೆ ಇಲ್ಲಿ ಇದ್ದೀಯಾ ಅಂತ ಉಪಾಸನೆ ಮಾಡುವಷ್ಟರಲ್ಲಿ ಆ ಸ್ಥಳವನ್ನು ತ್ಯಜಿಸಿ ಮತ್ತೊಂದೆಡೆ ಹೋಗ್ಬಿಡ್ತೀಯ. ನಿನ್ನನ್ನು ಒಲಿಸ್ಕೊಳ್ಳಿಕ್ಕಾಗಿ ಭಕ್ತರು ಯಾವ ರೀತಿ ನಡ್ಕೊಳ್ಬೇಕು, ಏನು ಉಪಾಸನೆಯನ್ನು ಮಾಡಬೇಕು ಅಂಥೇಳಿ. ಆವಾಗ ಲಕ್ಷ್ಮೀದೇವಿ ತಾನೇ ಉತ್ತರವನ್ನು ಕೊಡ್ತಾಳೆ, ತಾನು ಎಲ್ಲಿ ನೆಲೆಸ್ತಾಳೆ ಅನ್ನುವಂಥದ್ದನ್ನು. ರುಕ್ಮಿಣಿ ಪ್ರಶ್ನೆ ಮಾಡ್ತಾಳೆ, ಕಾನೀಹ ಭೂತಾನ್ಯುಪಸೇವಸೇತ್ವಂ ಸಂತಿಷ್ಟಸಿ ಕಾನಿ ನ ಸೇವಸೇತ್ವಂ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದಾಗ ಲಕ್ಷ್ಮೀದೇವಿ ಉತ್ತರವನ್ನು ಕೊಡ್ತಾಳೆ. ನೋಡು, ಪೂಜೆ ಮಾಡುವವನಲ್ಲಿ ಬರೀ ವೈಭವೀಕರಣವಾದ ಪೂಜೆಯನ್ನು ಸ್ವೀಕಾರ ಮಾಡಿ ನಾನು ಒಲಿದು ಬಿಡೋದಿಲ್ಲ ಅಂತ. ಪೂಜೆಯಲ್ಲಿ ವೈಭವ ನನಗೆ ಬೇಕಿಲ್ಲ, ಪೂಜೆ ಮಾಡುವವನ ಅಂತಃಕರಣ ಶುದ್ಧಿ ಅಂತ ಹೇಳ್ತಾರೆ. ಅಂದರೆ ಪ್ರಾಮಾಣಿಕತನ, ಅವನ ಶ್ರದ್ಧೆ, ಅವನ ವಿಶ್ವಾಸ ಆ ಪೂಜೆಯಲ್ಲಿ ಎಷ್ಟಿದೆ. ಅವನು ಬಡವನೇ ಆಗಿರಬಹುದು, ಶ್ರೀಮಂತನೇ ಆಗಿರಬಹುದು. ಪೂಜೆ ಎಷ್ಟು ಸಾಧಾರಣ ರೀತಿಯಿಂದಲೂ ಆಗಬಹುದು, ವೈಭವದಿಂದಲೂ ಆಗಬಹುದು. ನಾನು ಒಲಿಯುವುದು ಮಾತ್ರ ಅವನ ಮನಸ್ಸಿನಲ್ಲಿ ಇರುವ ಪ್ರಾಮಾಣಿಕತೆ ಮತ್ತು ವಿಶ್ವಾಸ. ತಾನು ಪೂಜೆ ಮಾಡುವಂತಹ ಆ ಸ್ತೋತ್ರ ಪಾರಾಯಣ ಆಗಿರಬಹುದು, ಅರ್ಚನೆ ಆಗಿರಬಹುದು, ಅದರಲ್ಲಿ ಅವನು ಮಾಡುವಂತಹ ವಿಶ್ವಾಸ ಏನಿದೆ, ಮನಸ್ಸಿನಲ್ಲಿ ಇರುವಂತಹ ಅಂತಃಕರಣ ಶುದ್ಧಿ, ಇದಕ್ಕೆ ನಾನು ಒಲಿತೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಇನ್ನೊಂದು, ಯಾವ ವ್ಯಕ್ತಿ ತಾನು ಉದ್ಯೋಗಶೀಲನಾಗಿರ್ತಾನೆ, ಅಂದರೆ ಈ ಆಲಸ್ಯ, ಜಾಡ್ಯ ಇದನ್ನೆಲ್ಲ ತ್ಯಜಿಸಿ ನಿರಂತರ ಶ್ರಮಜೀವಿ, ಇದನ್ನೇ ಭೀಮಸೇನ ದೇವರು ಪ್ರಯತ್ನವಾದ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಯಾರು ಪ್ರಯತ್ನವಾದಿಗಳು, ಯಾರು ಉದ್ಯೋಗಶೀಲರೋ ಅವರಿಗೆ ನಾನು ಒಲಿತೀನಿ ಅಂತ ತಾನೇ ಸ್ವಯಂ ಲಕ್ಷ್ಮೀದೇವಿ ಹೇಳಿಕೊಳ್ತಾಳೆ. ಇನ್ನೊಂದು ಮುಖ್ಯವಾದ ಸ್ವಭಾವ ಲಕ್ಷ್ಮೀದೇವಿ ಮೆಚ್ಚುವಂಥದ್ದು, ವ್ಯಕ್ತಿಯಲ್ಲಿ ಎಂದಿಗೂ ಅನ್ಯಾಯವಾಗಿ ಕ್ರೂರತನದಿಂದ ನಡ್ಕೊಳ್ಳುವಂಥ ಸ್ವಭಾವ ಇರಬಾರದು ಅಂತ. ತನ್ನ ಸ್ವಾರ್ಥಕ್ಕಾಗಿ ಪರರಿಗೆ ತಾನು ಹಿಂಸೆಯನ್ನು ಮಾಡೋದಾಗಲಿ, ಪರರು ಅಂದರೆ ಇನ್ನುಳಿದ ಜೀವರಾಗಿರಬಹುದು, ವೃಕ್ಷಗಳೇ ಆಗಿರಬಹುದು, ಪ್ರಾಣಿಗಳೇ ಆಗಿರಬಹುದು, ಸಣ್ಣ ಕ್ರಿಮಿಕೀಟಗಳೇ ಆಗಿರಬಹುದು, ಅನ್ಯಾಯವಾಗಿ ಯಾರಿಗೂ ಹಿಂಸೆ ಕೊಡುವುದನ್ನು, ಈ ಥರದ ಸ್ವಭಾವವನ್ನು ನಾನು ಎಂದಿಗೂ ಮೆಚ್ಚುವುದಿಲ್ಲ ಅಂತ. ಪ್ರಾಣಕ್ಕೆ ಕುತ್ತು ಬಂದಾಗ ಆಪದ್ಧರ್ಮ ಅಂತ ಪ್ರಾಣಿಗಳಿಂದ ನಾವು ರಕ್ಷಣೆ ಮಾಡಿಕೊಳ್ಳುವುದು ಒಂದು ಬೇರೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಾಣಿ ಹಿಂಸೆಯನ್ನು ಮಾಡೋದಾಗಲಿ, ವೃಕ್ಷಗಳ ಹಿಂಸೆಯನ್ನು ಮಾಡೋದಾಗಲಿ, ಇದನ್ನು ನಾನು ಎಂದಿಗೂ ಸಹನೆ ಮಾಡಿಕೊಳ್ಳೋದಿಲ್ಲ ಅಂತ ಲಕ್ಷ್ಮೀದೇವಿ ತಾನು ವರ್ಣನೆಯನ್ನು ಮಾಡ್ತಾಳೆ. ಇದಲ್ಲದೆ ಇಂದ್ರಿಯ ನಿಗ್ರಹ ಅಂತ, ಇದನ್ನೇ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಬ್ರಹ್ಮಚರ್ಯ ಅಂತ ಅದು ದಾಂಪತ್ಯ ಜೀವನದಲ್ಲಿ ಆಗಿರಬಹುದು, ಅಥವಾ ಇನ್ನುಳಿದ ನಮ್ಮ ಉಪಾಸನೆ ಪದ್ಧತಿಯಲ್ಲಿ ಹೇಳಿದಂತಹ ವಿಧಿನಿಷೇಧಗಳಾಗಿರಬಹುದು. ಬಹಳ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವವರು ದಾಂಪತ್ಯ ಜೀವನದಲ್ಲಿ, ಅಂಥವರಿಗೆ ನಾನು ಬೇಗ ಒಲಿತೇನೆ ಅಂತ ಲಕ್ಷ್ಮೀದೇವಿ ತಾನು ಆ ಗುಣವನ್ನು ಎತ್ತಿ ಹಿಡಿತಾಳೆ. ಇದಲ್ಲದೆ ವೃದ್ಧರ ಸೇವೆಯನ್ನು ಮಾಡುವುದು ಅಂತ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಇದು ಸ್ತ್ರೀಯರಲ್ಲೂ ಆಗಬಹುದು, ಪುರುಷರಲ್ಲೂ ಆಗಬಹುದು, ಕೇವಲ ಇಂಥವರಿಗೆ ಅಂತ ಹೇಳಿದ್ದಲ್ಲ. ಯಾರು ವೃದ್ಧರ ಸೇವೆಯನ್ನು ಬಹಳ ಸಂತಸದಿಂದ ಮಾಡ್ತಾರೋ, ಪ್ರಾಮಾಣಿಕವಾಗಿ ಮಾಡ್ತಾರೋ, ಅವರಲ್ಲಿ ನಾನು ನೆಲೆಸ್ತೇನೆ, ಅವರು ಮಾಡುವಂತಹ ಪೂಜೆಗೆ ನಾನು ಬೇಗ ಫಲವನ್ನು ಕೊಡ್ತೇನೆ ಅಂತ ಹೇಳಿ, ಹೀಗೆ ಇದಕ್ಕೆ ವಿರುದ್ಧವಾದಂತಹ ಗುಣಗಳನ್ನು ಯಾರು ಹೊಂದಿದ್ದಾರೋ ಅಲ್ಲಿ ನಾನು ಸರ್ವಥಾ ಇರುವುದಿಲ್ಲ ಅಂತ ಅನೇಕ ಗುಣಗಳ ವರ್ಣನೆಯನ್ನು ಮಾಡ್ತಾಳೆ. ಇದನ್ನೆಲ್ಲ ಕೇಳಿದಾಗ ಒಂದು ವಿಚಾರ ಬರೋದು, ಹಾಗಾದರೆ ಈ ಎಲ್ಲ ಗುಣಗಳು ಯಾರಲ್ಲಿ ಇವೆಯೋ ಅವರು ಭಾರೀ ಸಿರಿವಂತರೋ, ಭಾರೀ ಸಂಪತ್ತು ಧನವನ್ನು ಹೊಂದಿದವರು ಅಂತ ಪ್ರಶ್ನೆ ಬರೋದು. ನಾವು ಲಕ್ಷ್ಮೀದೇವಿಯನ್ನು ಕೇವಲ ಸಂಪತ್ತಿನಿಂದ ಅಳೆಯುವಂತಹ ಒಂದು ವಿಚಾರವನ್ನು ಹೊತ್ಕೊಂಡ್ಬಿಟ್ಟಿದ್ದೇವೆ. ಇದು ನಮ್ಮದೇ ಆದಂತಹ ಕಲ್ಪಿತವಾದಂತಹ ಒಂದು ವಿಚಾರ. ಲಕ್ಷ್ಮೀದೇವಿ ತಾನೇ ಸ್ವತಃ ಹೇಳ್ತಾಳೆ, ನಾನು ಯಾವ ರೂಪದಿಂದ ಬರ್ತೇನೆ ಅಂಬುವಂಥದ್ದು ಬಹಳ ರಹಸ್ಯವಾದದ್ದು ಅಂತ.
ನಾನು ಕೇವಲ ದುಡ್ಡಿನ ರೂಪದಲ್ಲಿಯೇ ಬರ್ತೇನೆ, ಸಂಪತ್ತಿನ ರೂಪದಲ್ಲಿಯೇ ಬರ್ತೇನೆ ಅಂತ ಎಲ್ಲ ಮನುಷ್ಯರು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿಜವಾಗಲೂ ಬರುವುದು ಜ್ಞಾನದ ರೂಪದಿಂದ ಅಂತ. ಎಲ್ಲ ವೇದಗಳಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಈ ಎಲ್ಲ ಗುಣಗಳ ವರ್ಣನೆಯನ್ನು ಕೇಳಿದಾಗ ನಾವು ಈ ಎಲ್ಲ ಗುಣಗಳು ಯಾರಲ್ಲಿ ಇರ್ತದೋ ಅವರಿಗೆ ಮುಖ್ಯವಾಗಿ ಒಲಿಯುವುದು ಜ್ಞಾನದ ರೂಪದಿಂದ ಅಂತ. ಮತ್ತು ಒಳ್ಳೆಯ ಸದ್ಗುಣಗಳನ್ನು ಕೊಡ್ತಾಳೆ ಲಕ್ಷ್ಮೀದೇವಿ, ಅದೇ ಅವಳ ಅನುಗ್ರಹ ಅಂತ. ಯಾಕಂದರೆ ಈ ಗುಣಗಳ ವರ್ಣನೆಯನ್ನು ನಾವು ಕೇಳಿದಾಗ ಹಾಗಾದರೆ ಶ್ರೀಮಂತರು ಯಾರು ಆಗಿದ್ದಾರೋ, ಧನವಂತರು ಯಾರಿದ್ದಾರೋ ಅವರಿಗೆ ಮಾತ್ರ ಲಕ್ಷ್ಮೀದೇವಿ ಒಲಿದಿದ್ದಾಳೆ, ಸಮಾಜದಲ್ಲಿ ಸ್ವಲ್ಪ ಬಡವರು ಅಂತ ನಾವು ಯಾರನ್ನು ನೋಡ್ತೀವೋ, ಕಷ್ಟದಲ್ಲಿ ಯಾರಿದ್ದಾರೋ ಅಂತ ನೋಡ್ತೀವೋ ಅವರಿಗೆ ಲಕ್ಷ್ಮೀದೇವಿ ಒಲಿದೇ ಇಲ್ಲವೋ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತದೆ ನಮಗೆ. ನಾವು ಯಾರು ಸಿರಿವಂತರೋ ಅವರು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾದವರು, ಯಾರು ಬಡವರೋ ಅವರು ಲಕ್ಷ್ಮೀದೇವಿಯ ಅವಕೃಪೆಗೆ ಪಾತ್ರರಾದವರು ಎಂಬುವಂಥ ಒಂದು ಕಲ್ಪನಾ ಲೋಕದಲ್ಲಿ ನಾವಿದ್ದೇವೆ. ಆದರೆ ಲಕ್ಷ್ಮೀದೇವಿ ತಾನು ಇದಕ್ಕೆ ಉತ್ತರ ಕೊಡ್ತಾಳೆ, ಯಾರಿಗೆ ನಾನು ಒಲಿಯುತ್ತೇನೋ ಮೊದಲು ಅವರ ಧನವನ್ನು ಕಸಿದುಕೊಳ್ತೇನೆ ಅಂತ. ಯಾಕಂದರೆ ಅತಿಯಾದ ಧನ ಏನಿದೆ ಮನುಷ್ಯನನ್ನು ಸಂಸ್ಕಾರದಿಂದ ದೂರ ತಗೊಂಡು ಹೋಗ್ತದೆ ಅಂತ. ಹೀಗಾಗಿ ನಾನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಮಾಡಿದರೆ ಮೊದಲು ಅವರ ಧನವನ್ನು ಕಸಿದುಕೊಂಡು ಒಳ್ಳೆ ಸಂಸ್ಕಾರವನ್ನು ಅವರಿಗೆ ಕೊಡ್ತೇನೆ ಅಂತ. ಎರಡನೇದಾಗಿ ಒಳ್ಳೆ ಜ್ಞಾನವನ್ನು ಕೊಡ್ತೇನೆ. ನನ್ನ ಅನುಗ್ರಹ ಚೆನ್ನಾಗಿ ಆಗಿದೆ ಅಂದರೆ ಆ ವ್ಯಕ್ತಿಯಲ್ಲಿ ಒಳ್ಳೆಯ ಜ್ಞಾನ, ಒಳ್ಳೆಯ ವಿದ್ಯೆ ಇದೆ ಅಂತ. ನಾವು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನೋಡ್ತೇವೆ, ಅನೇಕ ವಿದ್ವಾಂಸರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಎಲ್ಲರೂ ಬಹಳ ಕಷ್ಟದ ಜೀವನದಿಂದ ಅಷ್ಟು ಬುದ್ಧಿವಂತರಾಗಿ ಬಂದರು ಅಂತ ಅಲ್ಲ. ಅವರ ಜೀವನ ಶೈಲಿಯನ್ನು ನೋಡಿದ್ರೆ ತುಂಬ ಕಷ್ಟದಿಂದ ಬಂದವರು, ಅವರಿಗೆ ಊಟಕ್ಕೂ ಗತಿ ಇರಲಿಲ್ಲ, ಎಲ್ಲೆಲ್ಲೋ ಅಧ್ಯಯನವನ್ನು ಮಾಡಿ ಕಷ್ಟಪಟ್ಟು ಇವತ್ತಿಗೆ ಜಗತ್ತು ಮೆಚ್ಚುವಂತೆ ಅಷ್ಟು ದೊಡ್ಡ ವಿಜ್ಞಾನಿಗಳು ಅಂತೆಲ್ಲ ಆಗ್ತಾರೆ ಅಂತ. ಏನಿದರ ಅರ್ಥ ಅಂದರೆ ಲಕ್ಷ್ಮೀದೇವಿ ನಿಜವಾಗಿ ಒಲಿದಿದ್ದು ಅವರಿಗೆ ಅಂತ ಜ್ಞಾನದ ರೂಪದಿಂದ. ಇದನ್ನೇ ಎಲ್ಲ ಕಡೆಗೆ ಹೇಳ್ತಾರೆ, ಲಕ್ಷ್ಮೀದೇವಿಯಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ, ಸಂಪತ್ತನ್ನೇ ಬೇಡಬೇಕು ಅಂತ. ಯಾವುದು ಸಂಪತ್ತು ಅನ್ನುವ ಅರ್ಥವೇ ನಮಗೆ ಗೊತ್ತಿಲ್ಲ. ಸಂಪತ್ತು ಅಂದರೆ ನಾವು ದುಡ್ಡು, ಒಂದು ಐಷಾರಾಮಿಯ ದೊಡ್ಡ ಬಂಗಲೆ ಆಗಿರ್ಬೋದು, ಬೆಳ್ಳಿ ಬಂಗಾರ ಇತ್ಯಾದಿಗಳಾಗಿರ್ಬೋದು, ಭಾರೀ ಐಷಾರಾಮಿಯ ಜೀವನವೇ ಒಂದು ದೊಡ್ಡ ಸಂಪತ್ತು. ಅದರಿಂದ ಕೂಡಿ ನಾವಿದ್ದರೆ ಅದೇ ಲಕ್ಷ್ಮಿಯ ಅನುಗ್ರಹ ಅಂತ ನಾವು ತಿಳ್ಕೊತೇವೆ. ನಿಜವಾಗಿಯೂ ಲಕ್ಷ್ಮೀದೇವಿಯಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಮಗೆ ಶಾಸ್ತ್ರಗಳು ತಿಳಿಸಿಕೊಡ್ತದೆ. ಅದನ್ನೆಲ್ಲ ಒಂದೆಡೆಗೆ ಮತ್ತು ಕೂಡಿಸಿ ನಮ್ಮ ಹರಿದಾಸರು ತಿಳಿಸಿಕೊಡ್ತಾರೆ ಲಕ್ಷ್ಮೀದೇವಿಯಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ನಾವು ಸ್ತ್ರೀಯರಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸನ್ನಿಧಾನ ಅಂತ ಹೇಳ್ತೇವೆ, ಕನ್ಯೆಯರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಇದರಲ್ಲಿ ಎಂಥ ಸ್ತ್ರೀಯರಲ್ಲಿ ನೀನು ವಿಶೇಷವಾಗಿ ಸನ್ನಿಹಿತಳಾಗ್ತೀಯ, ಯಾವ ಸ್ವಭಾವ ಸ್ತ್ರೀಯರಲ್ಲಿ ಇದ್ದರೆ ಅದು ಒಳಿತು, ಅವರ ಪೂಜೆಗೆ ನೀನು ಫಲಿಸ್ತೀಯಾ ಅನ್ನೋ ಪ್ರಶ್ನೆಗೆ ಲಕ್ಷ್ಮೀದೇವಿ ತಾನು ಉತ್ತರವನ್ನು ಕೊಡ್ತಾಳೆ. ಮೊದಲನೆಯದಾಗಿ ಒಂದು ಬಾಹ್ಯ ಶುದ್ಧಿ ಅಂಥೇಳಿ, ಮನೆ ಎಂಬುವಂಥದ್ದೇ ಒಂದು ದೇವಾಲಯ ಅಂಥೇಳಿ ನಾವು ಕರಿತೀವಿ. ಹಾಗೆ ಆ ಮನೆಯಲ್ಲಿ ಲಕ್ಷ್ಮೀ ಸನ್ನಿಧಾನ ಇರಬೇಕು ಅಂದರೆ ಆ ಮನೆ ತುಂಬ ಪಾತ್ರೆಗಳನ್ನು ಹರಡುವುದಾಗಲಿ, ಬಟ್ಟೆಗಳನ್ನು ಹರಡುವುದಾಗಲಿ, ಮನೆ ತುಂಬ ಕಸವನ್ನು ಹರಡೋದಾಗಲಿ, ಇದನ್ನು ಲಕ್ಷ್ಮೀದೇವಿ ತಾನು ಎಂದೂ ಸಹನೆ ಮಾಡಿಕೊಳ್ಳೋದಿಲ್ಲ ಅಂಥೇಳಿ. ಹೀಗಾಗಿ ಆ ಗೃಹ ಮಂದಿರ ಅಂಥೇಳಿ ಮನೆಯನ್ನು ದೇವಾಲಯ ಅಂತ ಅಂದುಕೊಳ್ಳುವಂತಹ ಸಂಪ್ರದಾಯದೊಳಗೆ ಆ ಮನೆಯನ್ನು ದೇವಾಲಯದಂತೆಯೇ ಸ್ತ್ರೀಯರು ಇಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಲಕ್ಷ್ಮೀದೇವಿ ತಾನು ನೀಡ್ತಾಳೆ. ಇನ್ನೊಂದು, ದುಡುಕುವ ಸ್ವಭಾವ ಎಂದೂ ಗೃಹಿಣಿಯರಲ್ಲಿ ಇರಬಾರ್ದು ಅಂತ. ಯಾವುದೇ ವಿಷಯಕ್ಕಾಗಲಿ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಕಾಲಕ್ರಮೇಣ ಅದಕ್ಕೆ ಉತ್ತರವನ್ನು ನೀಡಬಹುದು ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕು. ಯಾಕೆಂದರೆ ಸ್ತ್ರೀಯರಿಂದಲೇ ಒಂದು ಗೃಹಸ್ಥ ಅಥವಾ ಗೃಹ ಅನ್ನುವುದು ಒಂದು ಸುಖದ ಕಡೆಗೂ ಹೋಗ್ತದೆ, ಒಂದು ದುಃಖದ ಕಡೆಗೂ ಹೋಗ್ತದೆ. ಹೀಗಾಗಿ ಒಂದು ತಪ್ಪು ಹೆಜ್ಜೆ ಗೃಹಿಣಿಯದ್ದು ಒಂದು ಸಂಸಾರವನ್ನು ನಾಶ ಮಾಡುವಂಥದ್ದು. ಹೀಗಾಗಿ ಯಾವುದೇ ನಿರ್ಧಾರಗಳನ್ನು ಬಹಳ ವಿವೇಕಪೂರ್ಣವಾಗಿ ಆ ಗೃಹಿಣಿ ತಗೋಬೇಕು ಅಂಥೇಳಿ. ಇಂತಹ ಸಮಾಧಾನ, ತಾಳ್ಮೆ ಯಾರಲ್ಲಿ ಇದೆಯೋ ನಾನು ಅಂಥವಳಲ್ಲಿ ವಿಶೇಷವಾಗಿ ಸನ್ನಿಹಿತಳಾಗ್ತೇನೆ ಅಂತ. ಇನ್ನೊಂದು ಸ್ವಭಾವವನ್ನು ಲಕ್ಷ್ಮೀದೇವಿ ತಾನು ವರ್ಣನೆಯನ್ನು ಮಾಡ್ತಾಳೆ. ಇನ್ನೊಬ್ಬರ ಉನ್ನತಿಯನ್ನು ನೋಡಿ ತಾನು ಸಂತೋಷ ಪಡುವುದು ಒಂದು ಗುಣ, ಆದರೆ ಇನ್ನೊಬ್ಬರ ಉನ್ನತಿಯನ್ನು ನೋಡಿ ತಾನು ತನ್ನ ಪತಿಯನ್ನು ನಿಂದೆ ಮಾಡುವುದು ಅಥವಾ ಇನ್ನೊಬ್ಬರ ಸಿರಿವಂತಿಕೆಯಾಗಲಿ ಅವರ ಕೀರ್ತಿ ಯಶಸ್ಸನ್ನು ನೋಡಿ ತನ್ನ ಪತಿಯನ್ನು ತಾನು ನಿಂದೆ ಮಾಡುವುದಾಗಲಿ, ನಿಮ್ಮಿಂದ ಯಾವ ಪ್ರಯತ್ನವೂ ಇಲ್ಲ, ಅವರಷ್ಟು ಸಿರಿವಂತಿಕೆ ನಮಗಿಲ್ಲ, ಅವರಷ್ಟು ಐಷಾರಾಮಿ ನಮ್ಮಲ್ಲಿಲ್ಲ, ಹೀಗೆ
ತನ್ನ ಗೃಹಸ್ಥ ಜೀವನದಲ್ಲಿ, ತನ್ನ ದಾಂಪತ್ಯದಲ್ಲಿ ಇನ್ನೊಬ್ಬರನ್ನು ನೋಡಿ ತನ್ನ ಪತಿಯನ್ನು ನಿಂದೆ ಮಾಡುವಂತಹ ಸ್ವಭಾವ ಏನಿದೆ, ಇದನ್ನು ಲಕ್ಷ್ಮೀದೇವಿ ಎಂದೂ ಮೆಚ್ಚುವುದಿಲ್ಲ. ಯಾಕಂದರೆ ಗೃಹಿಣಿಯಾದವಳು ನಿತ್ಯ ತೃಪ್ತಳಾಗಿರಬೇಕು ಅಂಥೇಳಿ. ತಂದೆ ತಾಯಿಗಳು ಅಗ್ನಿಸಾಕ್ಷಿಯಾಗಿ ಮಾಡಿದಂತಹ ಆ ವಿವಾಹ, ಆ ದಾಂಪತ್ಯ ಜೀವನದಲ್ಲಿ ಎಂದಿಗೂ ವಿಶ್ವಾಸ, ಅನ್ಯೋನ್ಯತೆ ಇರಬೇಕೆ, ಅತೃಪ್ತಿ ಎಂದು ಸ್ತ್ರೀಯರಲ್ಲಿ ಇರಬಾರ್ದು. ಈ ಸ್ವಭಾವವನ್ನು ನಾನು ಎಂದಿಗೂ ಮೆಚ್ಚುವುದಿಲ್ಲ ಅಂತ ಲಕ್ಷ್ಮೀದೇವಿ ತಾನು ರುಕ್ಮಿಣಿಗೆ ಹೇಳ್ತಾಳೆ. ಇದಲ್ಲದೆ ಇನ್ನೂ ಅನೇಕ ಕಾರಣಗಳನ್ನು ಅಲ್ಲಿ ಲಕ್ಷ್ಮೀದೇವಿ ತಾನು ಹೇಳ್ತಾಳೆ. ವಿನಾಕಾರಣವಾಗಿ ಸದಾ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಇನ್ನೊಬ್ಬರ ಸಂಸಾರದಲ್ಲಿ ಕಲಹವನ್ನು ಉಂಟು ಮಾಡುವಂತಹ ಸ್ವಭಾವ ಏನಿದೆ, ಅನೇಕ ಸ್ತ್ರೀಯರಲ್ಲಿ ನಾವು ಇದನ್ನು ಕಾಣ್ತೇವೆ. ಏನೋ ಸಹಾಯಕ್ಕಾಗಿಯೋ ಅಥವಾ ಮತ್ತಿನ್ಯಾವುದೋ ಕಾರಣಕ್ಕಾಗಿಯೋ ಹೋಗುವುದು ಒಂದು ಬೇರೆ, ಆದರೆ ವಿನಾಕಾರಣವಾಗಿ ಇನ್ನೊಬ್ಬರ ಸಂಸಾರದಲ್ಲಿ, ಆ ಸುಖ ಸಂಸಾರದಲ್ಲಿ ನಾವು ಕಷ್ಟವನ್ನು ತರುವಂಥ ಕೆಲಸವಾಗಲಿ ಅಥವಾ ಇಲ್ಲದಿರುವ ಚಾಡಿಯನ್ನು ಹೇಳಿ ದಾಂಪತ್ಯವನ್ನು ಕೆಡಿಸುವಂಥ ಕೆಲಸವಾಗಲಿ ಎಂದಿಗೂ ಲಕ್ಷ್ಮೀದೇವಿ ತಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಅಂಥ ಸ್ತ್ರೀಯರು ಎಷ್ಟೇ ವೈಭವದಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿದರೂ ಕೂಡ ಲಕ್ಷ್ಮೀದೇವಿ ಅಂಥವರಿಗೆ ಒಲಿಯುವುದಿಲ್ಲ ಅಂಥೇಳಿ ಇನ್ನು ಅನೇಕ ಸ್ವಭಾವಗಳನ್ನು, ಯಾವುದು ಸ್ತ್ರೀಯರಲ್ಲಿ ಇರಬೇಕು ಎಂಬುವಂಥ ಸ್ವಭಾವವನ್ನು ಅಲ್ಲಿ ಲಕ್ಷ್ಮೀದೇವಿ ತಾನು ವರ್ಣನೆಯನ್ನು ಮಾಡ್ತಾಳೆ. ಇದನ್ನೆಲ್ಲ ಹೇಳ್ತಾ ಅವಳು ಒಂದು ವಿಚಾರವನ್ನು ಹೇಳ್ತಾರ, ನಾಹಂ ಶರೀರೇಣ ವಸಾಮಿ ದೇವಿ ಅಂತ. ನಾನು ಯಾರಿಗೆ ಒಲಿಯುತ್ತೇನೋ ಅವರಿಗೆ ನಾನು ಪ್ರತ್ಯಕ್ಷಳೇ ಆಗಿಬಿಡುವುದಿಲ್ಲ. ಬೇರೆ ಬೇರೆ ಭಾವದಿಂದ, ಬೇರೆ ಬೇರೆ ರೂಪದಿಂದ, ಅಥವಾ ಅವರಿಗೆ ಯಾವ ಅವಶ್ಯಕತೆ ಇದೆಯೋ ಆ ರೂಪದಿಂದ ನಾನು ಒಲಿಯುತ್ತೇನೆ. ನಾನು ಒಲಿದಿದ್ದೇನೆ ಅಂತ ತಿಳಿದುಕೊಳ್ಳುವುದರೊಳಗೆ ಮನುಷ್ಯರು ಅಶಕ್ಯರಾಗಿಬಿಡ್ತಾರೆ. ಯಾಕಂದರೆ ನಾನು ಜ್ಞಾನದ ರೂಪದಿಂದ ಒಲಿತೇನೆ, ಸದ್ಗುಣಗಳ ರೂಪದಿಂದ ಒಲಿತೇನೆ. ಎಷ್ಟೋ ಜನಕ್ಕೆ ನಾವು ನೋಡ್ತೇವೆ, ಊಟಕ್ಕೂ ಗತಿ ಇರುವುದಿಲ್ಲ, ಆದರೆ ಮನೆಯಲ್ಲಿ ಎಲ್ಲಿಲ್ಲದ ಸುಖ, ಶಾಂತಿ, ನೆಮ್ಮದಿ ಅವರ ಮನೆಯಲ್ಲಿ ಇರ್ತದೆ. ಅಂದರೆ ಲಕ್ಷ್ಮೀದೇವಿ ಅಲ್ಲಿ ಸಂಪತ್ತೋ ಅಥವಾ ಧಾನ್ಯದ ರೂಪದಿಂದಲ್ಲ, ಸುಖ, ಶಾಂತಿ, ನೆಮ್ಮದಿಯ ರೂಪದಿಂದ ಅವರ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುವಂಥದ್ದು. ಹೀಗಾಗಿ ನಾನು ಒಲಿದರೂ ಕೂಡ ನಾನು ಅವರಿಗೆ ಫಲಪ್ರದಳಾಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದಂಥ ಜನ. ನಾನು ಕೇವಲ ಸಂಪತ್ತಿನ ರೂಪದಿಂದ ಎಂದಿಗೂ ಒಲಿಯುವುದಿಲ್ಲ. ವಿದ್ಯೆಯ ರೂಪದಿಂದ, ಜ್ಞಾನದ ರೂಪದಿಂದ, ಸದ್ಗುಣಗಳ ರೂಪದಿಂದ, ಸಂಸಾರದಲ್ಲಿ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯ ರೂಪದಿಂದ, ಹೀಗೆ ನಾನಾ ಭಾವಗಳಿಂದ, ನಾನಾ ಗುಣಗಳಿಂದ, ನಾನಾ ರೂಪಗಳಿಂದ ನಾನು ಒಲಿತೇನೆ. ಬಂಧು ಬಾಂಧವರಿಂದ ಭಾರಿಯಾದ ಅಭಿಮಾನ, ಪ್ರೀತಿ ಇದೂ ದೊರಕುವುದು ಕೂಡ ಲಕ್ಷ್ಮೀದೇವಿಯ ಒಂದು ವಿಶೇಷ ಸನ್ನಿಧಾನದಿಂದ. ಎಲ್ಲರಿಂದಲೂ ನಾವು ಮಾನ್ಯರು ಅಂತ ಆಗುವುದು, ಪರಿವಾರದವರಿಂದ. ಈ ರೂಪದಿಂದಲೂ ಕೂಡ ನಾನು ಒಲಿತೇನೆ ಅಂತ ಹೇಳಿ ಲಕ್ಷ್ಮೀದೇವಿ ತಾನು ಯಾವ ಯಾವ ರೂಪದಿಂದ ಒಲಿತೇನೆ, ಎಂತಹ ಗುಣಗಳಿದ್ದರೆ ನಾನು ಒಲಿತೇನೆ ಎಂಬುದನ್ನು, ಇದನ್ನೇ ನಮ್ಮ ಹರಿದಾಸರು ತೋರಿಸಿಕೊಡ್ತಾರೆ. ಲಕ್ಷ್ಮೀದೇವಿಯಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಸರಸ್ವತಿಯನ್ನು ವಿದ್ಯೆಗಾಗಿ ಪೂಜೆ ಮಾಡುವುದು ಮತ್ತು ದುಡ್ಡಿಗಾಗಿ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುವುದು, ಇದು ನಾವು ಸಾಮಾನ್ಯವಾಗಿ ನಾವೇ ಮಾಡಿಕೊಂಡಂತಹ ಒಂದು ವಿಚಾರ. ಆದರೆ ನಿಜವಾಗಿಯೂ ಹೇಳ್ತಾರೆ, ವಿದ್ಯೆಗಾಗಿಯೂ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅದರಿಂದ ವಿದ್ಯೆ ಒಂದು ಇದ್ದರೆ ಅದರಿಂದ ದುಡ್ಡಾಗಲಿ, ಕೀರ್ತಿಯಾಗಲಿ, ಯಶಸ್ಸಾಗಲಿ ದೊರೆಯುತ್ತದೆ ಅನ್ನುವಂತಹ ನೀತಿಯನ್ನು ಇನ್ನೂ ಜನ ತಿಳಿತಾ ಇಲ್ಲ. ಆದ್ದರಿಂದ ಮೊದಲು ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಒಳ್ಳೆಯ ವಿದ್ಯೆ ಅಂಥೇಳಿ. ಸುಂದರಿ ರಂಗನ ತಂದು ತೋರ ಒಂದರ ಘಳಿಗ್ಯಾಗ ಅಂತ ಕನಕದಾಸರು ಹೇಳ್ತಾರೆ. ಸುಂದರಿ ರಂಗನ ತಂದು ತೋರ ಅಂದ್ರೆ ದೇವರ ಬಗ್ಗೆ ಇರುವಂತಹ ನಿಜವಾದ ಜ್ಞಾನವನ್ನು ನಮಗೆ ತಂದು ತೋರಿಸು, ಇದೇ ದೊಡ್ಡ ಸಂಪತ್ತು ಅಂತ ಕನಕದಾಸರು ಹೇಳ್ತಾರೆ. ವಿಜಯದಾಸರು ಹೇಳ್ತಾರೆ, ವೇಣಿ ಮಾಧವನ ತೋರಿಸೆ ಜಾಣೆ ತ್ರಿವೇಣಿ ಅಂತ. ಇದಲ್ಲದೆ ಶ್ರೀನಿಧಿ ವಿಜಯ ವಿಠಲನ ಮೂರ್ತಿಯನ್ನು ಧ್ಯಾನದೋಳ್ ಇಡುವಂತೆ ಜ್ಞಾನ ಭಕುತಿ ಕೊಡುವಂತ. ಈ ಹರಿದಾಸ ವರೆಣ್ಯರೆಲ್ಲ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ನಾವು ವೈಭವದಿಂದ ಲಕ್ಷ್ಮೀ ಪೂಜೆಯನ್ನೇನೋ ಮಾಡಿಬಿಡ್ತೇವೆ, ಆದರೆ ಆ ಲಕ್ಷ್ಮೀ ದೇವಿಯಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ಪ್ರಸನ್ನ ವೆಂಕಟದಾಸರು ಒಂದು ಪ್ರಸಿದ್ಧವಾದ ಒಂದು ಪದ್ಯವನ್ನು ಹೇಳ್ತಾರೆ. ವರವ ಕೊಡೆ ತಾಯಿ ವರವ ಕೊಡೆ, ವರವ ಕೊಡೆ ತಾಯಿ ವರವ ಕೊಡೆ, ಹೆಣ್ಣು ಮಕ್ಕಳನ್ನು ಹಡೆದು ಹೊನ್ನು ಶರಗಿಲಿ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡೆ. ಅಂದರೆ ಕನ್ಯೆಯಲ್ಲಿ ವಿಶೇಷವಾದ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ. ಲಕ್ಷ್ಮೀದೇವಿಯಲ್ಲಿ ಏನು ವರ ಕೇಳಬೇಕು ಅಂತಂದರೆ, ಸಂತಾನ ಲಕ್ಷ್ಮಿ ಅನ್ನುವಂಥದ್ದು ಲಕ್ಷ್ಮೀದೇವಿಯ ಒಂದು ರೂಪ ಇದೆ.
ಆದರೂ ಸ್ತ್ರೀಯರು ವಿಶೇಷವಾಗಿ ಲಕ್ಷ್ಮೀದೇವಿಯಲ್ಲಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ, ಕನ್ಯಾದಾನ ಅನ್ನುವಂಥದ್ದು ಬಹಳ ಉನ್ನತ ಮಟ್ಟವಾದ ದಾನ. ಅದನ್ನು ಮಾಡುವಂಥ ಯೋಗ್ಯತೆ ನಮಗೆ ಕೊಡಬೇಕು ಅಂಥೇಳಿ ಕನ್ಯೆಯನ್ನು ಪ್ರಾರ್ಥನೆ ಮಾಡಿರಿ ಲಕ್ಷ್ಮೀದೇವಿಯಲ್ಲಿ ಅಂತ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ. ಅದೇ ಪದ್ಯದಲ್ಲಿ ಮುಂದೆ ಹೇಳ್ತಾರೆ, ಅನ್ನದಾನ, ಕನ್ಯಾದಾನ, ಗೋದಾನ, ಗೃಹದಾನ, ಭೂದಾನ ಮಾಡುವಂಥ ವರವ ಕೊಡೆ. ಅಂದರೆ ನಾವು ನೇರವಾಗಿ ಬರೀ ದುಡ್ಡನ್ನೇ ಬೇಡೋದಲ್ಲ, ಇನ್ನೊಬ್ಬರಿಗೆ ಎತ್ತಿ ಕೊಡುವಂತಹ ಔದಾರ್ಯ ನಮ್ಮಲ್ಲಿದ್ದರೆ ದಾನವನ್ನು ಇನ್ನೊಬ್ಬರಿಗೆ, ಯಾರಿಗೆ ಅದರ ಅನಿವಾರ್ಯತೆ ಇದೆಯೋ, ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಎತ್ತಿ ಕೊಡುವಂತಹ ಪರಿಸ್ಥಿತಿ ಅಥವಾ ಆ ಯೋಗ್ಯತೆ ನಮಗೆ ಬರಬೇಕು ಅಂದರೆ ಇದನ್ನೆಲ್ಲ ಕೊಡಬೇಕು ನೀನು ಅಂತ ಹೇಳಿ ಪ್ರಸನ್ನ ವೆಂಕಟದಾಸರು ತಮ್ಮ ಪದ್ಯದಲ್ಲಿ ಹೇಳ್ಕೊಡ್ತಾರೆ. ಅನ್ನದಾನಕ್ಕಂತರೂ ಬಹಳ ಮಹತ್ವವನ್ನು ಹೇಳ್ತಾರೆ. ಯಾವುದೇ ದಾನವನ್ನು ಕೊಟ್ಟರೂ ವ್ಯಕ್ತಿ ತೃಪ್ತಿ ಆಗಲಿಕ್ಕಿಲ್ಲ, ಇನ್ನಷ್ಟು ಬೇಕು ಅಂತ ಅನಿಸ್ತದೆ. ಆದರೆ ಅನ್ನದಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಯಾಕೆ ಉನ್ನತ ಸ್ಥಾನ ಅಂದರೆ, ಅದಕ್ಕೆ ವ್ಯಕ್ತಿ ಸಾಕು ಅಂತ ಹೇಳ್ತಾನೆ, ಇನ್ನು ಸಾಕು ಇನ್ನು ಸಾಕು ಅಂತ ಹೇಳ್ತಾನೆ. ಸಾಕು ಅನ್ನುವಂಥ ದಾನ ಅದು ಅನ್ನದಾನ ಅಂಥೇಳಿ. ಹೀಗಾಗಿ ಅತಿಥಿ ದೇವೋಭವ ಅಂತ ಕರೆದಾರೆ. ಹೀಗೆ ಬಂದ ಅತಿಥಿಗಳಿಗೆ ಬೇಸರವಿಲ್ಲದೆ ಯಾವ ಸ್ತ್ರೀ ತಾನು ಅನ್ನದಾನವನ್ನು ಮಾಡ್ತಾಳೋ ಅವಳಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತಳಾಗ್ತೇನೆ, ಅವಳಿಂದ ಇನ್ನೂ ಹೆಚ್ಚಿನ ಅನ್ನದಾನವನ್ನು ಮಾಡುವಂತೆ ನಾನು ಮಾಡ್ತೇನೆ, ಒಲಿತೇನೆ ಅಂಥೇಳಿ ಹೀಗೆ ಅನೇಕ ಗುಣಗಳನ್ನು, ಸ್ವಭಾವಗಳನ್ನು ಲಕ್ಷ್ಮೀದೇವಿ ತಾನು ವರ್ಣನೆಯನ್ನು ಮಾಡಿ, ಅಷ್ಟಲ್ಲದೆ ಏನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಅವಳು ಹೇಳ್ತಾಳೆ. ಲಕ್ಷ್ಮೀ ಹೃದಯದಲ್ಲಿಯೂ ಕೂಡ ಒಂದು ಮಾತು ಬರ್ತದೆ, ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನ ವದನೇಚ ಮೇ ಶ್ರೀಹಿ ಅಂತ. ವಿದ್ಯೆಗಾಗಿ ಪ್ರಾರ್ಥನೆ ಮಾಡಿ ಲಕ್ಷ್ಮೀದೇವಿಯನ್ನು ಅಂತ. ಅವಳು ವಿದ್ಯೆ ಕೊಟ್ಲೋ, ಅವಳು ಜ್ಞಾನ ಕೊಟ್ಲೋ, ಅದರ ಜೊತೆಗೆ ಇನ್ನೆಲ್ಲವೂ ಸೇರ್ಕೊಂಡ್ಬಿಡ್ತದೆ ಲಕ್ಷ್ಮೀ ಅನುಗ್ರಹದಿಂದ ಅಂತ. ಅದಕ್ಕೆ ಬರೀ ದುಡ್ಡನ್ನು ಬೇಡುವುದು, ಅದನ್ನು ನಾವು ಏನೋ ಒಂದು ನಮ್ಮ ಆಚರಣೆಯಲ್ಲಿ ನಾವಾಗಿಯೇ ಹಾಕ್ಕೊಂಡಂಥ ಒಂದು ಪದ್ಧತಿ. ಹೀಗಾಗಿ ಲಕ್ಷ್ಮೀದೇವಿಯಲ್ಲಿ ಎಂದು ಬರೀ ದುಡ್ಡನ್ನು ಕೇಳುವಂಥ ಸಂಪ್ರದಾಯ ಬೆಳೆಸ್ಕೋಬಾರ್ದು. ಒಳ್ಳೆ ಜ್ಞಾನವನ್ನು, ಒಳ್ಳೆ ತತ್ವಜ್ಞಾನವನ್ನು ಕೇಳಬೇಕು, ಒಳ್ಳೆ ವಿದ್ಯೆಯನ್ನು ಕೇಳಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಹೀಗೆ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಯಾವ ಉದ್ದೇಶದಿಂದ ಪೂಜೆ ಮಾಡಬೇಕು, ಯಾವ ಯಾವ ಅಧಿಷ್ಠಾನದಲ್ಲಿ ನಾವು ಪೂಜೆಯನ್ನು ಮಾಡಬಹುದು, ಮತ್ತು ಲಕ್ಷ್ಮೀದೇವಿಯಲ್ಲಿ ಏನೆಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು, ಮತ್ತು ಲಕ್ಷ್ಮೀದೇವಿಯನ್ನು ಕೇವಲ ಲಕ್ಷ್ಮೀದೇವಿ ಅಂತ ಪೂಜೆ ಮಾಡುವುದು ಅಥವಾ ನಾರಾಯಣನ ಜೊತೆಗೆ ಪೂಜೆ ಮಾಡಬೇಕು ಅಂಬುವಂಥ ಎಲ್ಲ ವಿಚಾರಗಳು ನಮ್ಮ ಶಾಸ್ತ್ರಗಳಾಗಬಹುದು, ಪುರಾಣಗಳಾಗಬಹುದು. ಅದೇ ವಿಚಾರಗಳನ್ನು ನಮ್ಮ ನಾಡ ಭಾಷೆಯಲ್ಲಿ ತಿಳಿಸಿಕೊಟ್ಟಂಥ ಹರಿದಾಸವರೇಣ್ಯರಾಗಬಹುದು. ಇವರೆಲ್ಲರ ಮಾತುಗಳಿಂದ ನಮಗೆ ತಿಳಿದು ಬರುವುದು ಒಳ್ಳೆಯ ಜ್ಞಾನಕ್ಕಾಗಿ, ಒಳ್ಳೆಯ ಅಜ್ಞಾನವನ್ನು ಹೋಗಿಸಿ ಸರಿಯಾದ ಜ್ಞಾನವನ್ನು ಕೊಡುವಂತಹ ಆ ಲಕ್ಷ್ಮೀದೇವಿಯನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಎಂಬುವಂಥ ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹರೇ ಶ್ರೀನಿವಾಸ. ನಮಸ್ಕಾರ. ಅಜಮನ್ಮಥ ಜನನೀ ದಾಸ ಜನ ವಿಜಯ ಪ್ರದಾಯಿನಿ ರವಿ ಶಶಿಪಾಲಿನಿ ಅಜಮನ್ಮಥ ಜನನೀ ದಾಸ ಜನ ವಿಜಯ ಪ್ರದಾಯಿನಿ ರವಿ ಶಶಿಪಾಲಿನಿ ಮಗರಿ ಸನಿ ದ ಪನಿ ಸರಿ ಮಾಗರಿ ಮ ಪನಿ ದ ಪ ಮ ಪನಿ ಸನಿ ಸಾ ರಿ ರಿ ಮಗರಿ ಸನಿ ದ ಪನಿ ಸರಿ ಮಾಗರಿ ಮ ಪನಿ ದ ಪ ಮ ಪನಿ ಸನಿ ಸಾ ಗಮರಿ ಗಮರಿ ಸರಿ ಸರಿ ಮ ಪನಿ
ಮೀ